ಯೋಗ ದಿನವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಬನ್ನಿ ಯೋಗ ಗುರುಗಳಾಗಿರುವಂತಹ ಪರಮ ಪೂಜ್ಯ ಬಾಬಾ ರಾಮದೇವ್ ಗುರುಜಿಯವರ ಪತಂಜಲಿ ಯೋಗ ಸಮಿತಿ, ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗ್ತಾ ಉಂಟು. ಮಂಗಳೂರಿನ ಮಂಜೇಶ್ವರ ಗೋವಿಂದ್ ಬೈ ಸರ್ಕಲ್ ಹತ್ತಿರ ಇರುವಂತಹ ಟಿ ಪಿ ರಮಣಪೈ ಹಾಲ್ನಲ್ಲಿ ಇಂದಿನ ಈ ಯೋಗ ದಿನಾಚರಣೆಗೆ ನಾನು ಡಾಕ್ಟರ್ ಜ್ಞಾನೇಶ್ವರ ನಾಯ್ಕ್, ಸುಜಾತ ಮಾಲಾಜಿ ಅವರಿದ್ದಾರೆ, ಡಾಕ್ಟರ್ ಎಂ ವಿಜಯ್ ಜಗದೀಶ್ ಶೆಟ್ಟಿ ಅವರಿದ್ದಾರೆ, ಕಿರಣ್ ಪ್ರಭು ಅವರಿದ್ದಾರೆ, ಚಂದ್ರಕಲಾಜಿದ್ದಾರೆ, ಹಿಂದುಗಡೆ ಅಶೋಕ್ ಅವರು ಕೈಯೆತ್ತಿ ಅಶೋಕ್ ರಾವ್ ಅವರಿದ್ದಾರೆ, ಪ್ರದೀಪ್ ಶೆಟ್ಟಿ ಅವರಿದ್ದಾರೆ, ರಘುನಾಥ್ ಜಿ ಅವರಿದ್ದಾರೆ, ಸುಧಾಕರ್ ಇದ್ದಾರೆ, ಮತ್ತು ರೋಹಿಣಿಜಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಹಲವಾರು ಯೋಗ ಶಿಕ್ಷಕರು ಬೇರೆ ಬೇರೆ ರೀತಿಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಯೋಗ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ನಮಗೆಲ್ಲರಿಗೂ ಸ್ವಾಗತ. ಈಗ ಸ್ಥಿರವಾದ ಸುಖವಾದ ಆಸನದಲ್ಲಿ ಬಿಟ್ಕೊಳ್ಳಿ, ಕಣ್ಣನ್ನು ಮುಚ್ಚಿ, ಬೆನ್ನನ್ನು ನೇರಿಟ್ಕೊಳ್ಳಿ. 3 ಬಾರಿ ಓಂಕಾರವನ್ನು ಮಾಡುವ. ಒಮ್ಮೆ ದೀರ್ಘ ಉಸಿರಾಟವನ್ನು ಮಾಡಿ. ಈಗ ಓಂಕಾರಕ್ಕಾಗಿ ಉಸಿರಾಟ. ಕಣ್ಣಿನ ಮೇಲೆ ಇಟ್ಟು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಎಲ್ಲರೂ ಎದ್ದು ನಿಂತು ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್ ಯಾವುದು ಇಡೀ ವಿಶ್ವದಾದ್ಯಂತ ಇವತ್ತು ಯೋಗವನ್ನು ಒಂದೇ ರೀತಿಯಾಗಿ ಮಾಡ್ತಾರೋ ಎಲ್ಲ ವಯಸ್ಸಿನವರಿಗೆ, ಸಣ್ಣ ಮಕ್ಕಳಿಂದ ಹಿಡಿದು ಹೆಚ್ಚಿನ ವಯಸ್ಸಿನವರೆಗೂ, ರೋಗಿಗಳಿಗೂ ನಿರೋಗಿಗಳಿಗೂ ಎಲ್ಲರಿಗೂ ಆಗುವಂತೆ ಈ ಯೋಗ ದಿನಾಚರಣೆಯ ಒಂದು ಪ್ರೋಟೋಕಾಲ್ ಇದೆ. ಅದನ್ನು ಇವತ್ತು ಮಾಡುವ. ವಿಶ್ವದಾದ್ಯಂತ ಹೇಳುವಂಥ ವೇದದ ಮಂತ್ರವನ್ನು ನಾವು ಹೇಳುವ. ಸ್ಥಿರವಾಗಿ ಇಟ್ಕೊಳ್ಳಿ, ನಮಸ್ಕಾರ ಅಂದರೆ ಇಟ್ಕೊಳ್ಳಿ. ನಾವು ಒಂದು ತುಣುಕನ್ನು ಹೇಳಿ ನೇಮಿಸಿದ ಮೇಲೆ ಅದನ್ನು ಎಲ್ಲರೂ ಜೊತೆಯಾಗಿ ಫಾಲೋ ಮಾಡಬೇಕು. ಓಂ ಸಂಗಚ್ಚತ್ವಂ ಸಂವದತ್ವಂ ಸಂವೋ ಮನಾಂಸಿ ಜಾನತ ನಮ್ಮೆಲ್ಲರ ಇರುವಿಕೆ ಒಂದೇ ಆಗಿರಲಿ, ನಮ್ಮೆಲ್ಲರ ಮಾತು ಒಂದೇ ಆಗಿರಲಿ, ನಮ್ಮೆಲ್ಲರ ಕೆಲಸ ಕಾರ್ಯಗಳು ಜೊತೆಯಾಗಿರಲಿ. ಯಾವ ರೀತಿ ಈ ವಿಷಯಗಳಿಂದ ನಮ್ಮ ಹಿರಿಯರು ದೈವತ್ವವನ್ನು ಪಡೆದರೋ ನಾವೆಲ್ಲರೂ ಅವರನ್ನು ಅನುಸರಿಸೋಣ ಅನ್ನುವಂಥ ಸಂಘ, ಅವರ ಜೊತೆಯಾಗಿರಲಿಕ್ಕೆ ಇರುವಂಥ ಒಂದು ಮಂತ್ರವನ್ನು ಹೇಳಿ ಎಲ್ಲರೂ ಕಣ್ಣನ್ನು ತೆರೆದು ನೇರವಾಗಿ ಇಟ್ಕೊಳ್ಳಿ. ಈಗ ನಾವು ಒಂದೊಂದೇ ಶರೀರದ ಅಂಗಾಂಗಗಳನ್ನು ಚಲನೆಯನ್ನು ಮಾಡುತ್ತಾ ಎಲ್ಲರಿಗೂ ಸ್ಥಿರವಾಗುವಂಥ ಒಂದು ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡುವ ಸ್ಥಿತಿ. ನೇರ ಕಾಲಿನ ಹಿಮ್ಮಡಿ ಜೊತೆಗೆ 2 ಕೈಗಳನ್ನು ಸೊಂಟದ ಮೇಲೆ, 4 ಬೆರಳುಗಳು ಎದುರು. ಈಗ ಗ್ರೀವ ಚಲನ. ನಾವು ಶ್ವಾಸ ತೆಗೆದುಕೊಳ್ಳುತ್ತಾ ಹಿಂದಕ್ಕೆ, ನಿಶ್ವಾಸ ಮಾಡುತ್ತಾ ಎದುರಿಗೆ,
ಪುನಃ ಶ್ವಾಸ ತೆಗೆದುಕೊಳ್ಳುತ್ತಾ ಹಿಂದೆ, ನಿಶ್ವಾಸ ಮಾಡುತ್ತಾ ಎದುರಿಗೆ, ನಂತರ ಕತ್ತನ್ನ ನೇರ. ಈಗ ಕತ್ತನ ನಿಧಾನವಾಗಿ ಬಲಬದಿಗೆ, ಶ್ವಾಸ ತೆಗೆದುಕೊಳ್ಳುತ್ತಾ ಎದುರಿಗೆ, ನಿಶ್ವಾಸ ಮಾಡುತ್ತಾ ಎಡಬದಿಗೆ, ಇದೇ ರೀತಿಯಾಗಿ ನೇರ, ಪುನಃ ಬಲಬದಿಗೆ, ನೇರ, ಎಡಬದಿಗೆ, ಮತ್ತೆ ಪುನಃ ನೇರ. ಈಗ ಕಿವಿಯನ್ನು ಭುಜದ ಕಡೆಗೆ, ಭುಜವನ್ನು ಮೇಲಕ್ಕೆ ಎತ್ತದೆ ನಾವು ಕಿವಿಯನ್ನು ಬಲ ಭುಜದ ಕಡೆಗೆ ನಿಧಾನವಾಗಿ ಸ್ಟ್ರೈಟ್, ಲೆಫ್ಟ್ ಸೈಡ್, ನೇರ, ಬಲಬದಿಗೆ, ನೇರ, ಎಡಬದಿ, ನೇರ. ಈಗ ಕತ್ತನ್ನು ವೃತ್ತಾಕಾರವಾಗಿ ಶ್ವಾಸ ತೆಗೆದುಕೊಳ್ಳುತ್ತಾ ಹಿಂದಕ್ಕೆ, ನಿಶ್ವಾಸ ಮಾಡುತ್ತಾ ಎದುರಿಗೆ 2 ಸುತ್ತು. ಅದೇ ರೀತಿ ಎಲ್ಲ ರೀತಿಯ ಶರೀರದ ಸಣ್ಣ ಸಣ್ಣ ಕ್ಯಾಚ್ಗಳಿದ್ದರೆ ಇದರಲ್ಲಿ ರಿಲೀಸ್ ಆಗುತ್ತೆ. ಸರ್ವೈಕಲ್ ಸ್ಪಾಂಡಿಲೈಟಿಸ್, ಕತ್ತು ನೋವೆಲಿದ್ರೆ ರಿಲೀಸ್ ಆಗುತ್ತೆ. ಮಸ್ತಿಷ್ಕಕ್ಕೆ ರಕ್ತ ಸಂಚಾರವನ್ನು ಸುಗಮ ಮಾಡಲಿಕ್ಕೆ ಭಾಳಷ್ಟು ಸಹಾಯವಾಗುತ್ತೆ. ಈಗ ನಾವು ಮಾಡಬೇಕಾಗಿರುವಂಥದ್ದು ಭುಜದ ವ್ಯಾಯಾಮ. 2 ಕೈಗಳು ನೇರ ಮೇಲೆಗೆ, ಭುಜದ ಮೇಲೆ. ಈಗ ವೃತ್ತಾಕಾರವಾಗಿ ಕೈಯನ್ನು ಪ್ರದಕ್ಷಿಣಾರೂಪವಾಗಿ 2 ಸರ್ಕಲ್, ನಂತರ ಆ್ಯಂಟಿ ಕ್ಲಾಕ್ ವೈಸ್ 2 ಸರ್ಕಲ್ ತೆಗಿರಿ. ಇದು ಭುಜ ಚಲನೆ. ಈಗ ಉದರ ಚಲನೆ. ಹೊಟ್ಟೆಗೆ ಕತ್ತು ಆದಮೇಲೆ ಭುಜ, ಭುಜ ಆದಮೇಲೆ ಹೊಟ್ಟೆಗೆ. ಬಲಕಾಲನ ಎಡಕಾಲನ ಒಂದು ಅರ್ಧ ಫೀಟ್ ದೂರ ಇಟ್ಕೊಳ್ಳಿ. ನಂತರ 2 ಕೈಗಳು ನೇರ, ನಿಶ್ವಾಸ ಮಾಡುತ್ತಾ ಬಲಬದಿಗೆ ತಿರುಗಿ, ಕೈಯನ್ನು ನೇರವಾಗಿ ಎಡ ಕೈಯನ್ನು ಬಲ ಭುಜದ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಎದುರಿಗೆ. ಈಗ ಅದೇ ರೀತಿ ಎಡಬದಿಗೆ ಬಲ ಕೈಯನ್ನು ಎಡ ಭುಜದ ಮೇಲೆ, ತಮ್ಮು ಬೆರಳನ್ನು ನೇರವಾಗಿ ದಿಟ್ಟಿಸಿ ನೋಡಬೇಕು. ಹೊಟ್ಟೆ ತಿರುಗಿರ್ತದೆ. ಉದರಕ್ಕೆ ಭಾಳಷ್ಟು ಉತ್ತಮವಾದಂಥ ವ್ಯಾಯಾಮ. ಪುನಃ ನೇರ, ರಿಲ್ಯಾಕ್ಸ್ ಮಾಡಿ. ಈಗ ಉದರಕ್ಕೆ ವ್ಯಾಯಾಮನ ಕಟ್ಟಿವೆ. ಕಾಲನ್ನು ಸ್ವಲ್ಪ ಪುನಃ ಹತ್ತಿರ ತನ್ನಿ. ಈಗ ನಾವು ಜಾನ್ ಅಥವಾ ನೀ ಜಾಯಿಂಟಿಗೆ ವ್ಯಾಯಾಮನ ಪಡ್ತೇವೆ. ಕಾಲು ಸ್ವಲ್ಪ ಅರ್ಧ ಫೀಟ್ ದೂರ. ಈಗ ಉತ್ಕಟಾಸನ. ಶ್ವಾಸ ತೆಗೆದುಕೊಳ್ಳುತ್ತಾ, ನಿಶ್ವಾಸ ಮಾಡುತ್ತಾ, ವಾಪಸ್ ಶ್ವಾಸ ತೆಗೆದುಕೊಳ್ಳುತ್ತಾ, ರಿಲ್ಯಾಕ್ಸ್. ಇನ್ನೊಮ್ಮೆ ಶ್ವಾಸ ತೆಗೆದುಕೊಳ್ಳುತ್ತಾ, ನಿಶ್ವಾಸ ಮಾಡುತ್ತಾ. ನೀ ಜಾಯಿಂಟ್, ಆರ್ಥ್ರೈಟಿಸ್, ಯಾವುದೇ ರೀತಿಯ ಹಳೆಯ ಜಾಯಿಂಟ್ ಪೇನ್ಗಳು ಇದರಲ್ಲಿ ದೂರವಾಗುತ್ತೆ. ತೊಡೆಯ ಮಸಲ್ಸ್ಗಳು ಒಳ್ಳೆಯ ಸ್ಟ್ರೆಂತ್ ಆ್ಯಂಡ್ ಟೋನ್ ತೆಗೆದುಕೊಳ್ಳುತ್ತೆ. ಈಗ ನಾವು ಕಾಲಿನ ತೊಡೆಯ ಭಾಗಕ್ಕೆ ವ್ಯಾಯಾಮ ಆದ ಮೇಲೆ ಕಾಲಿನ ಹಿಮ್ಮಡಿಗೆ ವ್ಯಾಯಾಮ ಪಡ್ತೇವೆ. ಅದು ತಾಡಾಸನ ನಾವು ಮಾಡ್ತೇವೆ. ತಾಡಾಸನದಲ್ಲಿ ಕಾಲನ್ನು ಸ್ವಲ್ಪ ಒಂದು ಚೂರು ದೂರ ಇಟ್ಕೊಳ್ಳಿ. 2 ಕೈಗಳು ಎದುರಿಗೆ ಇಂಟರ್ಲಾಕ್ ಮಾಡಿ ತಲೆಯ ಮೇಲೆ ಇಟ್ಕೊಳ್ಳಿ. ಈಗ ಶ್ವಾಸ ತೆಗೆದುಕೊಳ್ಳುತ್ತಾ ತುದಿಗಾಲಲ್ಲಿ ಒಂದೇ ಸವನೆ, ಕಿವಿಗಳು ಭುಜಕ್ಕೆ ತಾಗುವಷ್ಟು ಬ್ಯಾಲೆನ್ಸ್ ಮಾಡಲಿಕ್ಕೆ, ಹೈಟ್ ಗ್ರೋ ಆಗಲಿಕ್ಕೆ, ವೆರಿಕೋಸ್ ವೇನಿಗೆ, ಕಾಲಿನ ಹಿಮ್ಮಡಿಯಲ್ಲಿ ನೋವಿರುವಂಥವರಿಗೆ ಭಾಳಷ್ಟು ಉತ್ತಮ. ರಿಲ್ಯಾಕ್ಸ್. ಇನ್ನೊಮ್ಮೆ ಭಾಳಷ್ಟು ಚೆನ್ನಾಗಿ ಎಲ್ಲರೂ ಮಾಡ್ತಾ ಇದ್ದೀರಿ. ಶ್ವಾಸ ತೆಗೆದುಕೊಳ್ಳುತ್ತಾ ಒಂದೇ ಸವನೆ, ಒಂದೇ ರೀತಿಯಾಗಿ ಭುಜಕ್ಕೆ ಕಿವಿಗಳು ತಾಗುವಷ್ಟು ಸಾಮರ್ಥ್ಯವನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ವಾಪಸ್ ಸಹಜ ಸ್ಥಿತಿಗೆ, ಕೈಗಳು ಎದುರಿಗೆ, ರಿಲ್ಯಾಕ್ಸ್ ಮಾಡಿ ವಾಪಸ್. ಈಗ ವೃಕ್ಷಾಸನ. ಬಹಳ ದೊಡ್ಡದಾದ ವೃಕ್ಷ ಯಾವ ರೀತಿ ಸಣ್ಣ ಸಣ್ಣ ಬೇರುಗಳಿಂದ ಸುದೃಢವಾಗಿತ್ತು, ನಮ್ಮ ಕಾಲಿನ ಕೆಳಗಿನ ಭಾಗವನ್ನು ನಾವು ಸುದೃಢಗೊಳಿಸುವಂತಹ ಸಾಧ್ಯವಾದಷ್ಟು ಮಾತ್ರ ಮಾಡಿ ನಿಧಾನವಾಗಿ ಬಲ ಕಾಲನ್ನು ಮಡಚಿ ಈ ರೀತಿ ತೊಡೆಯ ಮೇಲೆ ಸೈಡ್ನಲ್ಲಿ ಬ್ಯಾಲೆನ್ಸ್ ಅಷ್ಟು 2 ಕೈಗಳು ಬದಿಯಲ್ಲಿ, ನಂತರ ನೇರ ಮೇಲಕ್ಕೆ
ಹೀಗೆ ಮಾಡಿ ಬಹಳಷ್ಟು ಸುಂದರವಾದಂಥ ಆಸನ. ಕಾನ್ಸಂಟ್ರೇಷನ್ ಡೆವಲಪ್ ಮಾಡಲಿಕ್ಕೆ ನಿಧಾನವಾಗಿ 2 ಕೈಗಳು ವಾಪಸ್. ಈಗ ಎಡಕಾಲನ ಅದೇ ರೀತಿ ಪೂರಕವಾದಂಥ ಡ್ರೆಸ್ ಇರಬೇಕು. 2 ಕೈಗಳು ನಂತರ ಮೇಲಕ್ಕೆ. ಇದನ್ನು ಮಾಡೋದ್ರಿಂದ ಕಾಲುಗಳು ಸುದೃಢಗೊಳ್ಳುತ್ತವೆ. ದ ಟೋನ್ ಆಫ್ ದ ಮಸಲ್ಸ್ ಆಫ್ ದ ಲೋವರ್ ಲೆಗ್ ಆ್ಯಂಡ್ ಹೈ ಜಾಯಿಂಟ್ ಭಾಳಷ್ಟು ಉತ್ತಮವಾಗಿದೆ. ಎಲ್ಲರೂ ಭಾಳಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ಭಾಳಷ್ಟು ಚೆನ್ನಾಗಿ ಮಾಡಿದ್ದೀವಿ. ಇದರ ಹೆಸರು ವೃಕ್ಷಾಸನ. ಈಗ ನಾವು ಬಗ್ಗಿ ಮಾಡುವಂಥ ಆಸನಗಳಲ್ಲಿ ಹೊಟ್ಟೆಯನ್ನು ಸ್ವಲ್ಪ ಸಾಫ್ಟಾಗಿ ಇಟ್ಕೊಳ್ಳಿಕ್ಕೆ ಪಾದಹಸ್ತಾಸನ. ಹೇಳಿ, ನೇರ 2 ಕೈಗಳಲ್ಲಿ ಒಂದೇ ರೀತಿ ಶ್ವಾಸ ತೆಗೆದುಕೊಳ್ಳುತ್ತಾ ಹಿಂದೆ ಅಲೈನ್ಮೆಂಟ್, ಶ್ವಾಸ ಮಾಡುತ್ತಾ